ನಮಸ್ಕಾರ ಎಲ್ಲ ಆತ್ಮೀಯರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಹೊಸ ಗೋಶಾಲೆ ನಿರ್ಮಾಣವಾಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಗೋಶಾಲೆ ಬಂದ್ಬಿಟ್ಟು ಮೈಲಪ್ಪನಹಳ್ಳಿ, ಅಂದರೆ ಇದು ಬಂದ್ಬಿಟ್ಟು ಯಲಹಂಕ ತಾಲೂಕು ಬರುತ್ತೆ, ಬೆಂಗಳೂರು ನಾರ್ತು. ಇದೊಂಥರ ಗೋ ಸ್ವರ್ಗ ಇದ್ದಂಗೆ. ಏನಕ್ಕೆಂದರೆ ನಿಮ್ಮ ಬೆಂಗಳೂರು ಯಾವುದೇ ಭಾಗದಿಂದ ಆಗಲಿ ಒಂದು ಮ್ಯಾಕ್ಸಿಮಮ್ 1 ಅವರ್ ಒಳಗಡೆ ಜರ್ನಿ ಅಷ್ಟೇ. ಟ್ರಾಫಿಕ್ ಇಲ್ಲ ಅಂದರೆ 3/4 ಗಂಟೆ ಒಳಗಡೆ ಬೆಂಗಳೂರು ಯಾವುದೇ ಭಾಗದಿಂದ ಇಲ್ಲಿ ಬರ್ಬೋದು. ಇದು ಯಲಹಂಕದಿಂದ ಒಂದು 10 ನಿಮಿಷ ಜರ್ನಿ ಆಗುತ್ತೆ. ಮತ್ತು ಈ ಕಡೆ ಮಲ್ಲೇಶ್ವರಂ, ಯಶವಂತಪುರ, ದೊಡ್ಡಬಳ್ಳಾಪುರ, ನೆಲಮಂಗಲ ಈ ಕಡೆಯಿಂದ ಒಂದು 40 ಮಿನಿಟ್ಸು. ಮೆಜೆಸ್ಟಿಕ್ಕು, ವೈಟ್ ಫೀಲ್ಡ್ ಆ ಕಡೆಲ್ಲ ಬಂದರೆ 1 ಅವರ್. ಅಂದರೆ ನೀವು ಬೆಂಗಳೂರಿಂದ ಯಾವುದೇ ಮೂಲೆಯಿಂದ ಬಂದರೂ ಟ್ರಾಫಿಕ್ ಇಲ್ಲ ಅಂದರೆ ವಿತಿನ್ 1 ಅವರಲ್ಲಿ ನಮ್ಮ ಗೋಶಾಲೆ ರೀಚ್ ಆಗ್ಬೋದು. ನಮ್ಮ ಗೋಶಾಲೆ ಪ್ರಾರಂಭವಾಗಿ 6 ವರ್ಷ ಆಯಿತು. ಈ ಗೋಶಾಲೆ ಇದು ಒಂದು ನಮ್ಮ ಸ್ವಂತ ಗೋಶಾಲೆ. ಇಲ್ಲಿ ನಾವು ಬಂದು 3 ತಿಂಗಳಾಯಿತು. ನಮ್ಮ ಗೋಶಾಲೆಯಲ್ಲಿ ಏನೇನು ಅಂದರೆ ಫೆಸಿಲಿಟಿ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಗೋಶಾಲೆ ಹೋಗೋಣ. ಇದು ಮೇನ್ ಎಂಟ್ರಿ. ಇದು ಬಂದ್ಬಿಟ್ಟು ಒಂಥರ ಹಟ್ ಟೈಪು. ಇಲ್ಲಿ ಯಾರೇ ಗೋ ಸೇವಾಕರ್ತರು ಬಂದರೆ ಅವರಿಗೊಂದು ಕೂತ್ಕೊಳ್ಳೋಕ್ಕೆ ಒಂದು ಜಾಗ. ಇಲ್ಲಿ ಕೂತ್ಕೊಬೋದು, ಧ್ಯಾನ ಮಾಡ್ಬೋದು, ಹಸುಗಳನ್ನ ವೀಕ್ಷಣೆ ಮಾಡ್ಬೋದು. ಬನ್ನಿ. ಈ ಜಾಗ ಬಂದ್ಬಿಟ್ಟು ನಮ್ಮ ಗೋಮಾತೆ ಮತ್ತು ನಂದಿ ಎಲ್ಲ ಆಚೆ ಇರ್ತಾರೆ. ನಾವು ಯಾವುದೇ ಹಸುನ ಇಲ್ಲಿ ಕಟ್ಟಾಕಲ್ಲ, ಪ್ರತಿಯೊಬ್ಬರು ಅವ್ರಿಗೆ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಮೇವು ಹಾಕೋ ಟೈಮಲ್ಲಿ ಮಾತ್ರ ನಾವು ಹೊರಗಡೆ ಬಿಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ಇಲ್ಲಿ ನಮ್ಮ ನಂದಿ ಒಂದು ಎಲ್ಲರದ್ದು ನಾನು ಪರಿಚಯ ಮಾಡಿಕೊಡ್ತೀನಿ, ಯಾರು ನಮ್ಮ ಗೋಶಾಲೆ ಇದ್ದಾರೆ ಅಂದ್ಬಿಟ್ಟು. ಇವರು ನಂದಿ, ಬಲರಾಮ ಮತ್ತು ಲಕ್ಷ್ಮಣ, ನಮ್ಮ ಅಂಬಿಕಾ, ಅವ್ರ ಮಗ ಜಟ್ಲಿಂಗೇಶ್ವರ, ಅಂಬಿಕಾ ಹಿಂದೆ ಇರೋದು ಲಕ್ಷ್ಮಣ, ಮತ್ತು ಇವರು ಬಂದ್ಬಿಟ್ಟು ನಮ್ಮ ನೇತ್ರ. ಇವರು ಶಿವ, ಇವರು ರಾಮ, ನೋಡ್ತಾ ಇರ್ಬೋದು. ನಮ್ಮ ಭೂಮಿಕಾಗೆ ರಾಧಾ ಮುದ್ದು ಮಾಡ್ತಾ ಇದೆ. ಭೂಮಿಕಾ ಹಿಂದೆಗಡೆ ಇರೋದು ಖುಷಿ. ಈ ಜಾಗ ಬಂದ್ಬಿಟ್ಟು ಮಲ್ನಾಡ್ ಗಿಡ್ಡ ಆ ತಳಿಗೆ ಒಂದು ವಾಕಿಂಗ್ ಸ್ಪೇಸು. ಇಲ್ಲೆಲ್ಲ ಇವರು ಆಚೆ ಇರ್ತಾರೆ. ಮೇವು ಹಾಕೋ ಟೈಮಲ್ಲಿ ಮಾತ್ರ ಓಡೆ ಹೋಗಿ ಮೇವು ತಿನ್ಕೊಂಡು ಮತ್ತೆ ಆಚೆ ಬರ್ತಾರೆ. ಇದು ನಮ್ಮ ದೇವಾಲಯಕ್ಕೆ ಎಂಟ್ರಿ. ದೇವಾಲಯಕ್ಕೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ಶೂನೆಲ್ಲ ಬಿಚ್ಚಿಬಿಟ್ಟು ಇಲ್ಲಿ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಇದು ನಮ್ಮ ಪದ್ಧತಿ. ಇದು ಬಿಟ್ಟು ಇಲ್ಲಿ ನಾವು 2 ರೂಮ್ ಇದೆ. ಈ ರೂಮು ನಾವು ಇರೋದಕ್ಕೆ, ಅಂದರೆ ನಾವು ಇಲ್ಲಿ ಬಂದಾಗ ಇಲ್ಲಿ ಸ್ಟೇ ಆಗೋದಕ್ಕೆ ಇದೊಂದು ರೂಮ್ ಇದೆ. ಇಲ್ಲಿ ನಮ್ಮ ಫ್ಯಾಮಿಲಿ ನಾವು ಇರ್ತೀವಿ ಇಲ್ಲಿ ಈ ರೂಮಲ್ಲಿ, ಅಂದರೆ ವೀಕೆಂಡ್ಸ್ಗಳಲ್ಲಿ ಬಂದಾಗ. ಮತ್ತು ಪಕ್ಕದಲ್ಲಿ ಒಂದು ರೂಮ್ ಇದೆ, ಇಲ್ಲಿ ಶನ್ಬಾಗ್ ಸರ್ ಮತ್ತು ಹೇಮಾ ಮೇಡಮ್ ಅವ್ರ ಫ್ಯಾಮಿಲಿ ಇರ್ತಾರೆ. ಬನ್ನಿ ನಮ್ಮ ದೇವಾಲಯದ ಒಳಗಡೆ ಹೋಗೋಣ. ನೀವು ಬಂದಿದ ತಕ್ಷಣ ಇಲ್ಲಿ ಕೃಷ್ಣ ಮತ್ತು ಮುದ್ದಾದ ಗೋಮಾತೆ ಅದರ ಒಂದು ಫೋಟೋ ಇದೆ. ಮತ್ತು ಇದು ಏನು ನೀವು ಪ್ಯಾಸೇಜ್ ನೋಡ್ತಾ ಇದ್ದೀರಲ್ಲ, ಒಂದು 5 ಅಡಿ ಪ್ಯಾಸೇಜ್ ಇದೆ. ಇದು ಮಾಡಿರೋ ಉದ್ದೇಶ ಅಷ್ಟೇ. ಇಲ್ಲಿ ನಮ್ಮ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮೇವಿನ ತೊಟ್ಟಿ ಇದೆ. ಇಲ್ಲಿ ನೋಡ್ಬೋದು ನೀವು. ಈ ಭಾಗದಲ್ಲಿ ದೊಡ್ಡ ಹಸುಗಳು, ಅಂದರೆ ಈ ಕಾಂಕ್ರೇಜು, ಗಿರ್ರು ಮತ್ತು ದೇವಣಿ, ಈ ಹಸುಗಳನ್ನ ಈ ಕಡೆ ನಾವು ಬಿಡ್ತೀವಿ.
ಈಗ ಸದ್ಯಕ್ಕೆ ಇಲ್ಲಿ ಮೇವು ತರೋದು ಇದು ಸೀತಮ್ಮ, ಸಿದ್ಧಿ, ರಾಘವೇಂದ್ರ ಮತ್ತು ತುಂಗ. ಈ ಕಡೆ ಬಲಭಾಗದಲ್ಲಿ ಮಲ್ನಾಡ್ ಗಿಡನ ಬಿಡ್ತೀವಿ. ಇಲ್ಲಿ ನಾವು ನೋಡ್ಬೋದು ಶಾರದಮ್ಮ ಮತ್ತು ಅವ್ರ ಮಗ ಮಾಲಿಂಗೇಶ ಇದೆಷ್ಟು ಹಾಲು ಕುಡ್ತಾ ಇದ್ದಾರೆ. ಇಲ್ಲಿ 4 ಹಸು ಇದ್ದಾವೆ. ನಮ್ಮ ಗೋಶಾಲೆಗೆ ತೊಗೊಂಬಂದ ಮೊದಲನೇ ಹಸು ನಮ್ಮ ಲಕ್ಷ್ಮಿ. ಇವ್ರ ಜೊತೆ ಅವ್ರ ಫ್ರೆಂಡು ಗೌರಿ. ಮತ್ತು ನಮ್ಮ ಗೋಶಾಲೆಯಲ್ಲಿ ಮೊದಲನೇ ಹುಟ್ಟಿದ ಪಾಪು ಅಂದರೆ ನಮ್ಮ ಕೃಷ್ಣ. ಅಂದರೆ ಚಿಕ್ಕದಾಗಿದ್ದ, ಇವಾಗ ಎಷ್ಟು ದೊಡ್ಡದಾಗಿದೆ ನಮ್ಮ ಕೃಷ್ಣ. ಮತ್ತು ಇದೊಂದು ಗೌರಿ. ಇಲ್ಲಿ ನೋಡ್ಬೋದು ಇಷ್ಟು ಜಾಗದಲ್ಲಿ ಹಸುಗಳಿದ್ದಾವೆ. ಮತ್ತು ಈ ಕಡೆ ನಾವು ಮೇವನ್ನ ಕಟ್ ಮಾಡೋದು ಮಿಷಿನ್ಗಳು ಮತ್ತು ನಮ್ಮ ಧೂಪತ್ತಿ, ಸಾಂಬ್ರಾಣಿ ಕಪ್ಪೆಲ್ಲ ತಯಾರು ಮಾಡ್ತೀವಿ, ಅದನ್ನು ಈ ಭಾಗದಲ್ಲಿ ಮಾಡ್ತೀವಿ. ಈ ಭಾಗದಲ್ಲಿ ನಾವು ಮೇವನ್ನ ಕಟ್ ಮಾಡ್ಕೊತೀವಿ. ಮತ್ತು ಇಲ್ಲಿ ಮೇವು ಕಟ್ ಮಾಡೋ ಮಿಷಿನ್ ಇದೆ, ಮತ್ತು ಧೂಪತ್ತಿ ಮಾಡ್ತೀವಿ. ಇದೆಲ್ಲಿ ಈ ಕಡೆ ಒಂಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಯೂನಿಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು ಟಾಯ್ಲೆಟ್ ಕಾಂಪ್ಲೆಕ್ಸು. ಅಂದರೆ ಈಗ ನಾವು ಈ ಕಾರ್ಪೊರೇಟ್ ಕಂಪ್ನಿಗಳ ಎಂಪ್ಲಾಯಿಗಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಕರೆಸಿ ಅವರಿಗೆ ನಮ್ಮ ಗೋಮಾತೆ ಮತ್ತು ನಂದಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅವ್ರು ಬಂದಾಗ ಅವ್ರಿಗೆ ಒಂದು ಸಪ್ರೇಟ್ ಟಾಯ್ಲೆಟು ಆ ಥರ ಮಾಡಿದ್ವಿ. ಈ ಕಡೆ ಜೆಂಟ್ಸ್ ಟಾಯ್ಲೆಟು, ಲೇಡೀಸ್ ಟಾಯ್ಲೆಟ್ ಎಲ್ಲ ಸಪ್ರೇಟ್ ಆಗಿದೆ. ಎಲ್ರಿಗೂ ಈಗ ಮೇವಿನ ಸಮಯ, ಅವ್ರೀಗ ಮೇವು ತಿನ್ನಬೇಕು, ಎಲ್ಲ ಕಾಯ್ತಾ ಇದ್ದಾರೆ. ಈಗ ತಡ ಮಾಡದೆ ಅವ್ರನ್ನ ಹೊರಗಡೆ ಬಿಡೋಣ ಬನ್ನಿ. ಈ ರೀತಿ ನಮ್ಮ ಗೋಮಾತೆಯರು ಮತ್ತು ನಂದಿಯರು ಶಿಸ್ತಾಗಿ ಅವರು ಮೇವನ್ನು ತಿನ್ಕೊಂಡು ಆರಾಮಾಗಿ ಆಚೆ ಹೋಗ್ತಾರೆ. ಇಲ್ಲಿ ನಾವು ಯಾವುದೇ ಗೋಮಾತೆಯಲ್ಲಿ ನಂದಿಯಲ್ಲಿ ಕಟ್ಟಾಕಲ್ಲ, ಅವರಿಗೆ ಆರಾಮಾಗಿ ಬಿಡ್ತೀವಿ. ಆ್ಯಕ್ಚುಲಿ ಇದು ಈ ಥರನೇ ಮಾಡಬೇಕು, ಅದು ಕಟ್ಟಾಕಿದ್ದಕ್ಕೆ ಹಿಂಸೆ ಕೊಡಬಾರ್ದು. ಪ್ರತಿಯೊಬ್ಬರಿಗೂ ನಮ್ಮ ಈ ಗೋಶಾಲೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಕುಟುಂಬ ಸಮೇತ, ನಿಮ್ಮ ಸ್ನೇಹಿತರ ಸಮೇತ ನಮ್ಮ ಗೋಶಾಲೆಗೆ ಭೇಟಿ ನೀಡಿ. ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಇಲ್ಲಿ ಯಾವುದೇ ಎಂಟ್ರಿ ಫೀಸು ಆ ಥರ ಏನೂ ಚಾರ್ಜ್ ಮಾಡೋಲ್ಲ. ಬನ್ನಿ, ನಮ್ಮ ನಂದಿಗಳು ಮತ್ತು ಗೋಮಾತೆಗೆ ಬೆರೆಯಿರಿ, ಅವಕ್ಕೆ ಗೋಗ್ರಾಸ ಕೊಡಿ, ಅವ್ರ ಜೊತೆ ಬೆರೆತು ಸಂತೋಷವಾಗಿ ಹೋಗಿ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಇಬ್ಬರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಶಾನ್ಭಾಗ್ ಸರ್, ವ್ಯಾಲ್ಯೂ ಪಾಯಿಂಟ್ ಗ್ರೂಪ್ ಆಫ್ ಕಂಪ್ನಿಯ ಚೇರ್ಮನ್ ಮತ್ತು ಫೌಂಡರ್, ಮತ್ತು ಹೇಮಾ ಮೇಡಮ್, ಅವರ
ಸಪೋರ್ಟಿಂದ ಈ ಗೋಶಾಲೆ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ. ಅದಕ್ಕೆ ನಾನು ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಇಷ್ಟು ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.